ಗೌರಿ ಶಂಕರ ಸೀರಿಯಲ್ನ ಹಿಂದಿನ ಸಂಚಿಕೆ ಏನಾಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಈ ಕಡೆ ಭುವಿ ಜೊತೆ ಗೌರಿ ಅಂತ ಫುಲ್ ಖುಷಿಯಾಗಿ ಆಟ ಆಡ್ತಾ ಇರ್ತಾಳೆ. ಭುವಿ ಅಂತಂದ್ರೆ, ಅಮ್ಮ ನೀನು ಫಾರೆಸ್ಟಲ್ಲಿ ಹೋಗಿದ್ದೆ ಅಲ್ವಾ, ಅಲ್ಲಿ ಫಾರೆಸ್ಟಲ್ಲಿ ಎಲಿ ಮೀನ್ಸ್ ಇರುತ್ತೆ ಅಲ್ವಮ್ಮ, ಅದು ನಿನಗೆ ಏನೂ ಮಾಡಲಿಲ್ವಾ ಅಂತ ಹೇಳಿ. ಇಲ್ಲ ಪುಟ್ಟ, ಏನೂ ಮಾಡಲಿಲ್ಲ ಅಲ್ಲಿ. ಅದಕ್ಕೂ ಕೂಡ ಅಂದರೆ ಇವಾಗ ನಾವು ನಮ್ಮ ಮನೇಲಿ ಇರ್ತೀವಲ್ವ, ಅವ್ರ ಮನೆಗೆ ಫಾರೆಸ್ಟಲ್ಲಿ ಪ್ರಾಣಿಗಳ ಮನೆಗೆ ನಾವು ಹೋದರೆ ಅವಕ್ಕೂ ತೊಂದರೆ ಆಗುತ್ತಲ್ವ, ಅದಕ್ಕೆ ಅವು ನಮ್ಮ ಮೇಲೆ ದಾಳಿ ಮಾಡೋದು ಅಂತ ಹೇಳಿ ಗೌರಿ ಹೇಳ್ತಾಳೆ. ಹೌದಾ ಅಮ್ಮ ಅಂಥೇಳಿ ಈ ಕಡೆ ಭುವಿ ಕೂಡ ಹೇಳ್ತಾಳೆ. ಹೌದು ಪುಟ್ಟ ಅಂತ ಗೌರಿ ಹೇಳಿದ ತಕ್ಷಣ, ಇನ್ನು ಮುಂದೆ ನೀನು ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಮ್ಮ ಅಂತ ಹೇಳಿದ ತಕ್ಷಣ, ಓಕೆ ಪುಟ್ಟ ಡನ್ ಅಂತ ಹೇಳಿ ಈ ಕಡೆ ಗೌರಿ ಕೂಡ ಹೇಳ್ತಾಳೆ. ಅಮ್ಮ ನೀನು ಹೇಳಿದ ತಕ್ಷಣ ನಿಮ್ಮ ಡೆವಿಲ್ ಅಂಕಲ್ ಇದ್ದಾರಲ್ವ ಫಾರೆಸ್ಟಲ್ಲಿ, ಒಂದು ವೇಳೆ ಬಂದರೂ ಕೂಡ ನಿಮ್ಮ ಡೆವಿಲ್ ಅಂಕಲ್ ಅದನ್ನ ಓಡಿಸ್ಬಿಟ್ಟು ನನ್ನನ್ನು ಕಾಪಾಡ್ತಿದ್ರು ಅಂತ ಹೇಳಿದ ತಕ್ಷಣ, ಹೌದಾ ಅಮ್ಮ. ಅಮ್ಮ ನೀನು ಹೇಳಿದ ತಕ್ಷಣ ನನಗೊಂದು ವಿಷಯ ನೆನಪಾಯಿತು. ಏನು ಅಂದರೆ, ನೀನು ಯಾಕೆ ಡೆವಿಲ್ ಅಂಕಲ್ನ ಮದುವೆ ಆಗಬಾರ್ದು ಅಂತ ಹೇಳಿ ಈ ಕಡೆ ಭುವಿ ಪ್ರಶ್ನೆ ಮಾಡ್ತಾಳೆ. ಭುವಿ ಪ್ರಶ್ನೆ ಕೇಳಿದ ತಕ್ಷಣ ಫುಲ್ ಗೌರಿ ಅಂತೂ ಶಾಕ್ ಆಗಿಬಿಡ್ತಾಳೆ. ನಿನ್ನನ್ನು ಯಾರು ಈ ರೀತಿ ಪ್ರಶ್ನೆ ಮಾಡು ಅಂತ ಹೇಳಿದ್ದು ಪುಟ್ಟ ಅಂತ ಹೇಳಿದ ತಕ್ಷಣ, ಯಾರೂ ಹೇಳಿಲ್ಲ ಅಮ್ಮ, ಡೆವಿಲ್ ಅಂಕಲ್ಲು ತುಂಬಾ ಒಳ್ಳೆಯವರು, ಅವ್ರು ನಮ್ಮನ್ನು ಎಷ್ಟೊಂದು ಕೇರ್ ಮಾಡ್ತಾರೆ, ಅವರಿದ್ದರೆ ನಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅವ್ರು ಬಂದ ತಕ್ಷಣ ಬಂದಿಂದ ನಮಗೆ ಯಾವ ತೊಂದರೆ ಆಗಿದೆ ಅಮ್ಮ, ಏನೂ ತೊಂದರೆ ಆಗಿಲ್ಲ. ಅವ್ರು ನಮ್ಮನ್ನು ಚೆನ್ನಾಗಿ ಆಟ ಆಡಿಸ್ತಾರೆ, ಊಟ ಮಾಡಿಸ್ತಾರೆ, ನನ್ನನ್ನು ಪ್ರೀತಿಯಿಂದ ನೋಡ್ಕೋತಾರೆ ನನ್ನನ್ನು. ಅದಕ್ಕೆ ಹೇಳಿದ್ದು, ನೀನು ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಮ್ಮ ಅಂತ ಹೇಳಿ ಈ ಕಡೆ ಭುವಿ ಹೇಳ್ತಾಳೆ. ಅಂದರೆ ಶಂಕರನ್ನ ಮದುವೆ ಆಗೋದಕ್ಕೆ ಭುವಿ ಹೇಳ್ತಾಳೆ. ಹೇಳಿದ ತಕ್ಷಣ ಗೌರಿ ಫುಲ್ ಶಾಕ್ ಆಗಿರ್ತಾಳೆ. ನೀನು ಇನ್ನೂ ಸಣ್ಣ ಮಗು, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಆದರೆ ಈ ಅಮ್ಮ ತಗೋ ಡಿಸಿಷನ್ನು ನಿನಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತೆ ಪುಟ್ಟ. ನೀನು ಇದ್ರ ಬಗ್ಗೆ ಎಲ್ಲ ಏನು ಮಾತಾಡೋಕ್ಕೆ ಹೋಗಬೇಡ. ನಾನು ತಗೋ ಡಿಸಿಷನು ತುಂಬಾ ಒಳ್ಳೆ ಡಿಸಿಷನ್ನೇ ನಾನು ತೊಗೊತೀನಿ ಅಂತ ಹೇಳಿದ ತಕ್ಷಣ, ಹೌದಾ ಅಮ್ಮ, ಸರಿ ಅಮ್ಮ, ಹಾಗಾದರೆ ಒಳ್ಳೆ ಡಿಸಿಷನ್ನೇ ನೀನು ತಗೋ ಅಂತ ಹೇಳಿ ಈ ಕಡೆ ಭುವಿ ಹೇಳ್ತಾಳೆ. ಆವಾಗ ಗೌರಿ ಮತ್ತು ಭುವಿ ಇಬ್ಬರು ಖುಷಿಯಾಗಿರ್ತಾರೆ. ನೀನು ಮನ್ಕೋಪುಟ್ಟ, ಇವಾಗ ರಾತ್ರಿ ಆಗಿದೆ ಅಂತ ಹೇಳಿ ಈ ಕಡೆ ಗೌರಿ ಹೇಳಿದ ತಕ್ಷಣ, ಸರಿ ಅಮ್ಮ ನೀನು ಲಾಲಿ ಹಾಡು ಅಂತ ಹೇಳಿದ ತಕ್ಷಣ ಈ ಕಡೆ ಗೌರಿ ಅಂತಂದರೆ ಲಾಲಿ ಹಾಡ್ತಾ ಮಗಳನ್ನು ಮುದ್ದು ಮಾಡ್ತಾ ಮನಗಿಸ್ತಾಳೆ. ಭುವಿ ಹಂಗೆ ಅವ್ರ ಅಮ್ಮ ಲಾಲಿ ಹಾಡ್ತಿರ್ಬೇಕಾದ್ರೆ ಹಾಗೆ ಮನ್ಕೊಂಡ್ಬಿಡ್ತಾಳೆ. ಗೌರಿ ಕೂಡ ಫುಲ್ ಖುಷಿಯಾಗಿರ್ತಾಳೆ, ಯಾಕಂದರೆ ಶಂಕರನ ಮೇಲೆ ಅವಳಿಗೆ ಪ್ರೀತಿ ಮತ್ತೆ ಶುರುವಾಗಿರುತ್ತಲ್ವ. ಹಾಗಾಗಿ ಗೌರಿ ಫುಲ್ ಶಂಕರನ ಬಗ್ಗೆನೇ ಯೋಚನೆ ಮಾಡ್ತಾ ಖುಷಿಯಾಗಿರ್ತಾಳೆ. ಈ ಕಡೆ ಶಂಕರ ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದಿದ್ದ ತಕ್ಷಣ ಅಂದರೆ ತಮ್ಮ ಮನೆಗೆ ಬರ್ತಾರೆ. ಅವ್ವ ಬನ್ನಿ ಇಬ್ಬರೂ ಅಂತ ಹೇಳಿ ಇಲ್ಲಿ ಶಂಕರ ಅವ್ರ ಅವ್ವರನ್ನ ಕರಿತಾನೆ. ಯಾಕೋ ಮಗ ಏನಾಯಿತು ಅಂತ ಹೇಳಿ ಇಲ್ಲಿ ಪಾರ್ವತವಾಗಿ ಕೇಳ್ತಾಳೆ. ಅವ್ವ, ನಾನು ಮೊದಲನೇ ಸಂಬಳ ಬಂದಿದೆ ನನಗೆ, ಮೊದಲನೇ ಸಂಬಳದಲ್ಲಿ ನಾನು ಇಬ್ಬರು ಅವ್ವಂದಿರು ನೀವು, ಅಂದರೆ ಕೃಷ್ಣನಿಗೆ ಇರೋ ಥರ ನನಗೂ ಕೂಡ ಇಬ್ಬರು ತಾಯಂದಿರಿದ್ದೀರ, ಅದಕ್ಕೆ ನಿಮ್ಮಿಬ್ಬರಿಗೂ ನಾನು ಏನೋ ತೊಗೊಂಬಂದಿದ್ದೀನಿ ನನ್ನ ಮೊದಲನೇ ಸಂಬಳದಲ್ಲಿ. ಯಾರಪ್ಪ ನಿನಗೆ ಮೊದಲನೇ ಸಂಬಳ ಕೊಡೋರು, ನೀನೇ ಸಾವಿರಾರು ಕೋಟಿ ಒಡೆಯ ನೀನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀಯ ಅಂತ ತಕ್ಷಣ, ಇದು ಯಾವುದು ನಂದಲ್ಲ ಕಣವ, ಇದೆಲ್ಲ ನಿಂದು, ಆದರೆ ನಾನಿವತ್ತು ಸ್ವಂತ ದುಡಿಮೆಯಲ್ಲಿ ದುಡಿದು ತೊಗೊಂಬಂದಿರೋದು ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಾನೆ. ಹೌದಾ ಅಂತ ಹೇಳಿ ಈ ಕಡೆ ಪಾರ್ವತಿ ಹೇಳ್ತಾಳೆ, ಹೆತ್ತ ಮಕ್ಕಳು ಒಂದು ಹಿಡಿ ಮಣ್ಣು ತಂದು ಕೊಟ್ಟರು ಹೆತ್ತವ್ರಿಗೆ ಸಂತೋಷ ಆಗುತ್ತೆ ಮಗ, ದುಡಿದ್ಬಿಟ್ಟು ಒಂದು ಹಿಡಿ ಮಣ್ಣು ತಂದು ಕೊಟ್ಟರು ಸಂತೋಷ ಆಗುತ್ತೆ ಅಂತ ಹೇಳಿದ ತಕ್ಷಣ, ನೀನು ಎಲ್ಲಿ ದುಡಿದೆ ಹೆಂಗೆ ದುಡಿದೆ ಅಂತ ಏನು ಪ್ರಶ್ನೆ ಮಾಡಿದೆ, ಗಿಫ್ಟನ್ನು ತೊಗೊಳ್ಬೇಕು ಅಮ್ಮ ನೀನು, ನಾನು ಪ್ರೀತಿಯಿಂದ ತೊಗೊಂಬಂದಿದ್ದೀನಿ ಅಂತ ಶಂಕರ ಹೇಳಿದ ತಕ್ಷಣ ಈ ಕಡೆ ಭೈರಾದೇವಿ ಒಂದು ಗಿಫ್ಟ್ ತೊಗೊತಾಳೆ. ಈ ಕಡೆ ಪಾರ್ವತಿ ಕಾಲಿಗೆ ಬಿದ್ದು ಪಾರ್ವತಿಗೂ ಒಂದು ಗಿಫ್ಟನ್ನ ಕೊಡ್ತಾನೆ ಶಂಕರ. ಕೊಟ್ಟಿದ ತಕ್ಷಣ ಫುಲ್ ಖುಷಿಯಾಗಿರ್ತಾರೆ. ಪಾರ್ವತಿ ಅಂತೂ ಫುಲ್ ಅಂದರೆ ಫುಲ್ ಖುಷಿಯಾಗಿರ್ತಾಳೆ. ನನ್ನ ಮಗ ನನಗೆ ಸೀರೆ ತಂದು ಕೊಟ್ಟ ಅಂತ ಹೇಳ್ಬಿಟ್ಟು, ನಾನಿನ್ನು ಹೋಗಿ ಬರ್ತೀನವ ಅಂಥೇಳಿ ಈ ಕಡೆ ಶಂಕರ ಹೋಗ್ತಾನೆ. ಈ ಕಡೆ ಪಾರ್ವತಿ ಸೀರೆನ ತೆಗೆದುಬಿಟ್ಟು ನೋಡ್ತಾಳೆ. ಅಯ್ಯೋ, ನನಗೆ ಇಷ್ಟವಾಗಿ ಇರೋ ಕಲರು ನನ್ನ ಮಗ ಇಷ್ಟು ಚೆನ್ನಾಗಿ ಆರಿಸ್ಕೊಂಬಂದಿದ್ದಾನೆ, ಇಲ್ಲಿ ನೋಡಕ್ಕ ನನ್ನ ಮಗ ನನಗೆ ಇಷ್ಟವಾದ ಕಲರ್ನೇ ತೊಗೊಂಬಂದಿದ್ದಾನೆ, ನಿಮ್ಗೆ ಯಾವ ಕಲರ್ ಇಷ್ಟ ಅಕ್ಕ ಅಂತ ಹೇಳಿದ ತಕ್ಷಣ, ಬಿಡೆ ಸುಮ್ಮನೆ ಅಂತ ಹೇಳ್ತಾರೆ. ಅಯ್ಯೋ ತೆಗೆದು ನೋಡಿ ಅಕ್ಕ, ನಿಮ್ಗೆ ಯಾವ ಕಲರ್ ಇಷ್ಟ ಅಂತ ಹೇಳಿದ ತಕ್ಷಣ ಅವಳು ಹಸಿರು ಅಂತ ಹೇಳಿ ಅವಳು ಹೇಳ್ತಾಳೆ. ಅಯ್ಯೋ ಹಸಿರೇ, ಇದರಲ್ಲೇ ಗೊತ್ತಾಗೋಕ್ಕಿಲ್ವೇ ಯಾರನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ ಅಂತ ಹೇಳಿ ನನ್ನ ಮಗ, ನೋಡಿ ನನಗೆ ನೋಡಿ ಎಷ್ಟು ಚೆನ್ನಾಗಿ ಇಷ್ಟವಾಗಿರೋ ಕಲರ್ನ ತೊಗೊಂಬಂದಿದ್ದಾನೆ ನನ್ನ ಮಗ ಶಂಕರ ಅಂತ ಹೇಳಿ ಇದರಲ್ಲೇ ತಿಳ್ಕೋಬೇಕು ಯಾರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಅಂಥೇಳಿ ಪಾರ್ವತಿ ಇಲ್ಲಿ ಭೈರಾದೇವಿಗೆ ಹೇಳ್ತಿರ್ಬೇಕಾದ್ರೆ, ಭೈರಾದೇವಿ ಅಂತೂ ಫುಲ್ಲು ಉರ್ಕೋತಿರ್ತಾಳೆ. ಒಂದೇ ಸಮನೆ ಸೀರೆನೇ ಅಲ್ಲೇ ಬಿಸಾಡಿಬಿಡ್ತಾಳೆ. ಈ ಕಡೆ ಬಿಜ್ಲಿ ಶಂಕರ ಅವ್ರ ಬಗ್ಗೆ ಕಾಯ್ತಾ ಇರ್ತಾಳೆ. ಅಷ್ಟರಲ್ಲಿ ಗೌರಿಗೂ ನಗು ಬರುತ್ತೆ. ಶಂಕರ ಬಂದಿದ ತಕ್ಷಣ ಫುಲ್ ಖುಷಿಯಾಗಿಬಿಡ್ತಾಳೆ ಅವಳು ಕೂಡ. ಆದರೆ ಬಿಜ್ಲಿ ಅವಳ ಖುಷಿನ ಇನ್ನಷ್ಟು ಉರಿಸೋದಕ್ಕೆ ಪ್ಲ್ಯಾನ್ ಮಾಡಿರ್ತಾಳೆ. ಹಾಗಾಗಿ ಅಯ್ಯೋ ಶಂಕರ ಅವರೇ ಬಂದ್ರಾ, ಬನ್ನಿ ಶಂಕರ ಅವರೇ, ನಿಮ್ಮನ್ನು ನೋಡಿದ್ರೆ ನಾನು ಎಷ್ಟೊಂದು ಮಿಸ್ ಮಾಡಿಕೊಂಡೆ ಗೊತ್ತಾ ಅಂತ ಹೇಳಿ ಹೇಳ್ತೀನಿ. ಈ ಕಡೆ ಒಂದು ಸ್ವಲ್ಪ ಗೌರಿ ಕಡೆ ತಿರ್ಕೊಂಡು ನೋಡ್ತಾನೆ.
ಆ ಗೌರಿ ಮುಖನ ನೋಡಿಬಿಟ್ಟು ಗೌರಿನ ಇನ್ನಷ್ಟು ಉರಿಸ್ಬೇಕು ಅಂತೇಳಿ ಶಂಕರ ಕೂಡ ಅಯ್ಯೋ ಬಿಜ್ಲಿ ಅವರೇ ಹೌದಾ, ನಾನು ಕೂಡ ನಿಮ್ಮನ್ನ ಹಾಗೆ ಮಿಸ್ ಮಾಡಿಕೊಂಡೆ, ನಿಮಗೆ ಯಾರ್ಯಾರ ದೃಷ್ಟಿ ತೆಗಿದೆಯೋ ಏನೋ, ಅದರಲ್ಲೂ ಆಂಟಿಯರ ದೃಷ್ಟಿ, ಹುಡುಗಿಯರ ದೃಷ್ಟಿ ಅಂತ ಹೇಳಿ ಗೌರಿನ ನೋಡ್ಕೊಂಡು ಈ ಕಡೆ ಬಿಜ್ಲಿ ಕೂಡ ಹೇಳ್ತಿರ್ತಾಳೆ. ಹೇಳಿಬಿಟ್ಟು ಹುಡುಗಿಯರ ದೃಷ್ಟಿ ಅಂತೂ ನಿಮ್ಗೆ ತಾಕಲೇಬಾರ್ದು ಅಂತ ಹೇಳಿ ದೃಷ್ಟಿ ತೆಗಿತಾಳೆ ಶಂಕರನಿಗೆ. ಅದನ್ನ ನೋಡಿ ಗೌರಿಗಂತೂ ತುಂಬಾ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿರುತ್ತೆ. ಅಯ್ಯೋ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಬನ್ನಿ ಅಂತ ಹೇಳಿ ಶಂಕರ ಕೂಡ ಅವಳನ್ನ ಕರೀತಿರ್ತಾನೆ. ಅದನ್ನು ನೋಡಿ ಗೌರಿಗಂತೂ ತುಂಬ ಅಂದರೆ ತುಂಬ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿರುತ್ತೆ. ಈ ಕಡೆ ಗೌರಿ ಏನು ಮಾಡಲಿ ಅಂತಿರ್ತಾಳೆ. ಅವರಿಬ್ಬರು ಮಾತಾಡೋದನ್ನು ನೋಡೋಕ್ಕಾಗದೆ, ಯಾಕಂದರೆ ಬಿಜ್ಲಿದು ಕೂಡ ಒಂದು ಪ್ಲ್ಯಾನ್ ಆಗಿರುತ್ತೆ, ಇವರಿಬ್ರನ್ನೂ ಒಂದು ಮಾಡಬೇಕು ಅಂಥೇಳಿ ಬೇಕಂತಾನೆ ಗೌರಿ ಹೊಟ್ಟೆ ಉರಿಸೋದಕ್ಕಂತಾನೆ ಆ ರೀತಿ ಎಲ್ಲ ಮಾತಾಡ್ತಿರ್ತಾಳೆ. ಈ ಕಡೆ ಮೇಡಮ್ ಅವರೇ ಸ್ವಲ್ಪ ಆ ಕಡೆ ಸರಿ ಇರಲ್ಲ, ನಾವು ಕೂತ್ಕೋತೀವಿ ಅಂತ ಹೇಳಿ ಇಲ್ಲಿ ಶಂಕರ ಗೌರಿ ಹೇಳ್ತಾನೆ. ಅಂತ ಹೇಳಿದ ತಕ್ಷಣ ಗೌರಿ ಫುಲ್ ಕೋಪದಲ್ಲಿ ಸರ್ದು ಕುಂತ್ಕೋತಾಳೆ. ಈ ಕಡೆ ಭೈರಾದೇವಿ ಯೋಚನೆ ಮಾಡ್ತಾ ಇರ್ತಾಳೆ, ಪಾರ್ವತಿ ಹೇಳಿರೋ ಮಾತನ್ನು ಯಾರನ್ನ ಮಗ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡವನೆ ಅಂತ ಇದರಲ್ಲಿ ತಿಳ್ಕೊಬೇಕು ಅಂತ ಹೇಳಿದ ತಕ್ಷಣ ಲೇ ಪಾರ್ವತಿ ಅಂತ ಹೇಳಿ ಎದ್ದು ಬಿಡ್ತಾಳೆ. ಭೈರಾದೇವಿ ಎದ್ದಿದ್ದು ಪಾರ್ವತಿಗೆ ಶಂಕರ ತಂದಿರೋ ಗಿಫ್ಟನ್ನು ಕಾಲಲ್ಲಿ ಹಾಕಿ ತುಳಿತಾ ಇರ್ತಾಳೆ. ಅತ್ತೆವ್ವ ಇದೇನು ಮಾಡ್ತಾ ಇದ್ದೀರಾ ಅತ್ತೆವ್ವ, ಶಂಕರವ್ರು ಅಷ್ಟೊಂದು ಪ್ರೀತಿಯಿಂದ ತಂದು ಕೊಟ್ಟಿರೋ ಗಿಫ್ಟ್ ಅತ್ತೆವ್ವ ಅದು ಅಂತ ಹೇಳಿ ಇಲ್ಲಿ ಗಂಗಾ ಪ್ರಶ್ನೆ ಮಾಡ್ತಾಳೆ. ಸುಮ್ಮನೆ ಇರೇ ಗಂಗಾ, ಇದು ಪಾರ್ವತಿಗೆ ತಂದಿರೋ ಗಿಫ್ಟ್ ಇದು. ಹೌದು, ಈ ಸೀರೆನ ಅವಳು ಉಟ್ಕೋಬಾರ್ದು, ಉಟ್ಕೊಳ್ಳೋಕೆ ನಾನು ಬಿಡೋದು ಇಲ್ಲ. ಭೈರವ ನನ್ನ ಮಗ ಯಾವತ್ತಿದ್ರು ಹೆತ್ತ ಮಗನೇ, ಸಾಕು ಮಗನೇ, ಹೋಗಿ ಬೆಂಕಿಪಟ್ಟಣ ತೊಗೊಂಡು ಬಾರೆ ಅಂತ ಹೇಳಿ ಇವಳನ್ನು ಪ್ರಶ್ನೆ ಹೇಳ್ತಾ ಇರ್ತಾಳೆ. ಆದರೂ ಗಂಗಾ ಅಲ್ಲೇ ನಿಂತಿರ್ತಾಳೆ. ನನ್ನ ಎಷ್ಟು ಧೈರ್ಯ ಇರಬೇಕು ಅವಳಿಗೆ, ನನ್ನನ್ನೇ ಈ ರೀತಿ ಆಡ್ಕೋತಾಳಲ್ಲ. ನಾನು ಊಟ ಮಾಡ್ಸೋಕೆ ಹೋದರೆ ಬೇಡ ಕಣವ ಅಂತ ಹೋಗ್ತಾನೆ. ಆದರೆ ಅದೇ ಅವಳು ಕಣ್ಣೀರು ಹಾಕ್ಕೊಂಡು ಊಟ ಮಾಡ್ಸೋಕೆ ಹೋದರೆ ಕೈ ತುತ್ತು ತಿಂತಾನೆ. ಈ ಕಡೆ ಆ ಗೌರಿ ಬೇಡ ಅಂತ ಬಿಟ್ಟು ಹೋದವಳು ಮತ್ತೆ ಅವಳ ನೆನಪಲ್ಲೇ ಇರ್ತಾನೆ ಇವನು. ಆದರೆ ಈ ಭೈರವ ನನ್ನ ಮಗ, ನಾನು ಹೆತ್ತ ಮಗ, ಅವನು ಬರೀ ನನಗೆ ಮಾತ್ರ ಸೇರಬೇಕು, ಮತ್ತು ನಿನಗೆ ಮಾತ್ರ ಸೇರಬೇಕು, ನಿನ್ನ ಗಂಡ ಅವನು, ನಾನು ಇದನ್ನ ತಪ್ಪಿಸೋದಕ್ಕೆ ಯಾರನ್ನೂ ಬಿಡೋದಿಲ್ಲ. ಈಗ ನೀನು ಹೋಗಿ ಬೆಂಕಿಪಟ್ಟಣನ ತೊಗೊಂಬಾ ಅಂತ ಹೇಳಿ ಇವಳನ್ನ ಹೇಳ್ತಿರ್ತಾಳೆ. ಗಂಗಾ ಅಂತ ಫುಲ್ ಶಾಕ್ ಆಗಿರ್ತಾಳೆ. ಅವಳು ಸಿಟ್ಟಾಗಿರೋದನ್ನು ನೋಡಿ ಭೈರಾದೇವಿ ಫುಲ್ ಅಂದರೆ ಫುಲ್ ಸಿಟ್ಟಿನಲ್ಲಿರ್ತಾಳೆ. ಈ ಕಡೆ ಅಂತೂ ಭೈರಾದೇವಿಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಅವ್ರಿಗೆ ಸ್ಟಾರ್ಟ್ ಆಗಿರುತ್ತೆ. ಅವಳಿಗೆ ಸೀರೆ ತಂದು ಕೊಟ್ಟಿದ್ದನ್ನು, ಯಾಕಂದರೆ ನನ್ನ ಮಗ ಅವನು ಅಂತಲೇ ಹೇಳ್ತಿರ್ತಾಳೆ ಬರೀ. ಹಾಗಾಗಿ ತನ್ನ ಮಗ ಅಂತಲೇ ಹೇಳ್ತಿರ್ತಾಳಲ್ವ, ಅದಕ್ಕೆ ಇವಳಿಗೆ ಕೊಟ್ಟಿರೋ ಸೀರೆ ಇವಳು ಹಾಕ್ಕೋಬಾರ್ದು ಅಂತ ಅನ್ನೋ ಕಾರಣಕ್ಕೆ ಅದಕ್ಕೆ ಬೆಂಕಿ ಹಚ್ಚಿಬಿಟ್ಟಿರ್ತಾಳೆ. ಇದೇ ರೀತಿಯೇ ನಮ್ಮ ಹತ್ರಕ್ಕೆ ಬಂದವ್ರನ್ನ ನಾವು ಇದೇ ರೀತಿ ಸುಟ್ಟು ಬೂದಿ ಮಾಡಿಬಿಡ್ಬೇಕು, ನನ್ನ ಭೈರವನ ಮಧ್ಯೆ ಬಂದವ್ರ ಗತಿ ಇದೇ ರೀತಿ ಆಗೋದು ಅಂಥೇಳಿ ಭೈರಾದೇವಿ ಹೇಳ್ತಾಳೆ. ಈ ಕಡೆ ಬಿಜ್ಲಿ ಮತ್ತು ಶಂಕರ ಅಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಉರಿಸೋ ಮಾತುಗಳನ್ನ ಆಡ್ತಾ ಇರ್ತಾರೆ. ಅದನ್ನು ನೋಡಿ ಗೌರಿಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿರುತ್ತೆ. ಅಯ್ಯೋ ಶಂಕರ ಅವರೇ, ನೀವು ಅಲ್ಲಿ ಕಾಡಿನಲ್ಲಿ ನಿಮಗೆ ಇದು ಟೈಮ್ ಪಾಸ್ ಆಯಿತಾ ಅಂತ. ಅಯ್ಯೋ ಏನು ಕೇಳ್ತೀರಾ ಬಿಜ್ಲಿ ಅವರೇ, ನಿಮ್ಮದೇ ನೆನಪು ನನಗೆ ಭಾಳ ಬೋರ್ ಅಂದರೆ ಬೋರ್ ಆಗಿತ್ತು. ಯಾಕಂದರೆ ನಮ್ಗೆ ಇಷ್ಟವಾದ್ರ ಜೊತೆ ಹೋದ್ರೇ ನಾವು ಖುಷಿಯಾಗಿರೋದಕ್ಕಾಗೋದಲ್ವೇ ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಿರ್ತಾನೆ. ಅಯ್ಯೋ ಅದಕ್ಕೇನಂತೆ ಒಂದು ದಿವಸ ಹೌದಲ್ವಾ ಅಂಥೇಳಿ ಈ ಕಡೆ ಬಿಜ್ಲಿ ಹೇಳ್ತಾರೆ. ಅಯ್ಯೋ ಅದಕ್ಕೇನಂತೆ ಇನ್ನೊಂದು ದಿನ ನಾನು ನೀವು ಇಬ್ಬರೇ ಜೋಡಿ ಮೇಲೆ ಹೋಗೋಣ ಅಂಥೇಳಿ ಹೊಟ್ಟೆ ಉರಿಸ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಡಾಕ್ಟ್ರ್ ಬಂದಿರ್ತಾರೆ. ಡಾಕ್ಟ್ರ್ ಬಂದಿದ ತಕ್ಷಣ ಗೌರಿ ಕೂಡ ಶಂಕರನ ಹೊಟ್ಟೆ ಉರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಯ್ಯೋ ಏನು ಇದು ಅಮರ್, ಈ ರೀತಿ ಧೂಳು ಬಿದ್ದಿದೆ ಅಂಥೇಳಿ ಒಂದು ಸ್ವಲ್ಪ ಸೆಟ್ ಮೇಲೆ ಧೂಳು ಜಾಡಿಸೋದು ಅದೆಲ್ಲ ಮಾಡ್ತಿರ್ತಾಳೆ. ಬನ್ನಿ ನಾವು ರೂಮಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಕರಿತಾಳೆ. ಮತ್ತು ಶಂಕರನಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ ತಕ್ಷಣ ಗೌರಿಯವ್ರನ್ನ ಶೇಪಾಗಿ ಕರ್ಕೊಂಬಂದಿದ್ದಕ್ಕೆ ಅಂಥೇಳಿ ಈ ಕಡೆ ಡಾಕ್ಟ್ರ್ ಹೇಳ್ತಾರೆ. ಅಮರ್ ಹೇಳ್ತಾನೆ ಶಂಕರನಿಗೆ. ಅದನ್ನ ನೋಡಿ ಶಂಕರನಿಗೂ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿರುತ್ತೆ. ಆ ರೂಮಿಗೆ ಗೌರಿ ಕೈ ಹಿಡ್ಕೊಂಡು ಅಮರ್ನ ಕರ್ಕೊಂಡು ಹೋಗ್ತಿರೋದನ್ನು ನೋಡಿ ಶಂಕರನಿಗೂ ಹೊಟ್ಟೆ ಉರಿತಿರುತ್ತೆ. ಇಬ್ಬರು ಒಬ್ರಿಗೊಬ್ರು ಹೊಟ್ಟೆ ಉರಿಸ್ತಿರ್ತಾರೆ. ಬನ್ನಿ ಮಾತಾಡೋಣ ಅಂತೇಳಿ ಈ ಕಡೆ ಬಿಜ್ಲಿ ಮತ್ತೆ ಕರಿತಾಳೆ. ಅಯ್ಯೋ ಇಲ್ಲ, ನನಗೋಸ್ಕರ ಕೆಲಸ ಅದೇ ಅಂತ ಹೇಳಿಬಿಟ್ಟು ಶಂಕರ ಇಲ್ಲಿಂದ ಎದ್ದು ಓಡೋಗ್ಬಿಡ್ತಾನೆ. ನಾನು ಫಾರೆಸ್ಟಿಗೆ ಹೋದಾಗಿಂದನೂ ನನಗೇನೋ ಒಂಥರ ಫೀಲ್ ಆ ಶಂಕರ ಅವ್ರನ್ನ ನೋಡಿದ ತಕ್ಷಣ ಹೊಸ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳಿದ ತಕ್ಷಣ ಹೌದಾ, ಹಾಗಿದ್ರೆ ಇರೋ ಎಲ್ಲ ವಿಷಯನೂ ಶಂಕರನ ಹತ್ರ ಮಾತಾಡ್ಬಿಟ್ಟು ಸಾಲ್ವ್ ಔಟ್ ಮಾಡ್ಕೊಂಬಿಡು ಅಂತ ಹೇಳಿ ಡಾಕ್ಟ್ರ್ ಹೇಳ್ತಾನೆ ಗೌರಿಗೆ.